ಅಲ್ಲಿ ನ್ಯಾಯ ದೊರಕುತ್ತೆ, ಇಲ್ಲಿ ನ್ಯಾಯ ದೊರಕುತ್ತೆ. ತಿಂಗಳ ಮೇಲೆ 20 ದಿವಸದಿಂದ ನಾವು ಕುತ್ಕೊಂಡಿದ್ದೀವಿ. ಒಬ್ಬರು ಬಂದು ನಿಮ್ಮ ಸರ್ ನಮ್ಮನ್ನು ಕೇರೆ ಮಾಡ್ದಾರಿಲ್ಲ. ಇವತ್ತು ಪೊಲೀಸ್ನವ್ರು ಬಂದ್ಬಿಟ್ಟು ಅಲ್ಲಿ ಕಿಟ್ಕಾಯಿನಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಯಾರೋ CM ಬರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಬಂದು ನಾವು ಫೋಟೋ ಕಟ್ಕೊಂಡು ಕುತ್ಕೊಂಡಿದ್ರೆ, ಅಂಬೇಡ್ಕರ್ದು ಗಾಂಧಿ ಜಯಂತಿ ಕುತ್ಕೊಂಡಿದ್ರೆ, ಇದು ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು, ನಿಮ್ಗೆ ಏನು ರೇಟ್ಸ್ ಇದೆ ಎತ್ತರಿ ಫಸ್ಟ್ ಅಂತ ಹೇಳಿ ಫೋಟೋನ ಎತ್ತಿಸ್ಬಿಟ್ಟು ಎಲ್ಲ ಕಿತ್ತು ಈ ಕಡೆ ಕಳಿಸಿ ಲೇಡೀಸ್ನ ಜೆಂಟ್ಸ್ನೆಲ್ಲ ಕತ್ತಿನ ಪಟ್ಟಿ ಹಾಕಿ ಎಳ್ಕೊಂಬಂದು ನಮ್ಮ ಸ್ಟೇಷನಾಗ ಕುಡಿಸ್ಕೊಂಡವ್ರೆ. ಇದು ಒಂದೇ ದಿವಸ ಈಗ 5 ದಿವಸ ಬಂದು 15 ಜನ ಲೇಡೀಸು, 5 ಜನ ಜೆಂಟ್ಸು, 19 ಜನ ಬಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸ್ಟೇಷನಾಗ ಕುತ್ಕೊಂಡು ನಾವು ಹೋಗ್ತಾ ಇದ್ದೀವಿ. ನೀರಿಲ್ಲ, ಊಟ ಇಲ್ಲ. ನಾವೆಲ್ಲನೂ ಹೊರಗಡೆ ಹೋಗ್ಬೇಕಂದ್ರೆ ಇವ್ರನ್ನ ಕೇಳಿ ಪರ್ಮಿಷನ್ ತೊಗೊಂಡು ನಾವು ಈಚೆ ಒಂದ ಮಾಡೋಕ್ಕೆ ಎರಡ ಮಾಡೋಕ್ಕೆ ಇವ್ರು ಪರ್ಮಿಷನ್ ತೊಗೊಂಡ್ಬರ್ಬೇಕು ನಾವು ಸ್ಟೇಷನಲ್ಲಿ. ಏನು ಸರ್ ಹಿಂಗೆ ಮಾಡ್ತಾ ಇದ್ದಾರೆ? ನವೀನ್ ಬರ್ತಾನೆ ಇರಮ್ಮ, ನಾನು ಮಾತಾಡ್ತೀನಿ. ಎಲ್ಲ ಬಂದಿಲ್ಲ, ಬಂದು ಹೊಂಟದ. ನೀವೆಲ್ಲಮ್ಮ ಹೋಗ್ಬಿಟ್ರಿ, ನೀವೆಲ್ಲ ಹೋಗ್ಬಿಟ್ರಿ, ನವೀನ್ ಬಂದು ಹೋಗ್ಬಿಟ್ರಿ ಅಂತ ಆಯಪ್ಪ ಹೇಳೋದು, ಸರ್ಕಲ್ ರಾಜು ಸರ್ ಹೇಳೋದು. ಇವತ್ತು ನೋಡಿದ್ರೆ ಕತ್ತಿನ ಪಟ್ಟಿ ಅವ್ರನ್ನ ಹಿಡಿದು ಕಾನ್ಸ್ಟೇಬಲ್ ಬನ್ನಿ ಇವ್ರು ಕರ್ಕೊಂಡೋಗಿ ಅಷ್ಟು ಗಲಾಟೆ ಅಡ್ಡಬದ ಮಾಡ್ತಾ ಇದ್ದಾರೆ. ನಾವು ವಿಡಿಯೋ ಮಾಡಕ್ಕೆ 10 ನಿಮಿಷಕ್ಕೆ ಬೆಳಗ್ಗೆ 10 ಗಂಟೆ ಅಲ್ಲಿ ಬಂದು ನಮ್ಗೆ ಒಂದ ಮಾಡಕ್ಕೆ 2 ಲೇಡೀಸ್ಗೆ 1 ತಿಂಗಳ ಮೇಲೆ 20 ದಿವಸದಿಂದ ನಾವು ಅಲ್ಲಿ ಫುಟ್ಪಾತ್ನ ಕುತ್ಕೊಂಡಿದ್ದೀವಿ. ಒಂದು ಗೇಟಿಂದ ಒಳಗಡೆ ಅಲ್ಲಿ ಇಲ್ಲಿ ಹೋಗಿ ಮರದ ಮರೇನಲ್ಲಿ ಬಂದು ನಾವು 1-2 ಮಾಡ್ಕೊಂಡು ಬಂದು ಅವ್ರು ಕುತ್ಕೊಂತ ಇದ್ರಿ. ಮಕ್ಕಳು ಮರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ನಮ್ಗೆ ನ್ಯಾಯ ಕೊಡಿಸಿ ಸರ್, ನ್ಯಾಯಕ್ಕೋಸ್ಕರ ನಾವು ಹೋರಾಡ್ತಾ ಇದೀವಿ. ಗಲಾಟೆ ಮಾಡ್ತಾ ಇಲ್ಲ, ಮತ್ತೆ ಇನ್ನೊಂದು ಮಾಡ್ತಾ ಇಲ್ಲ, ಇನ್ನೊಂದು ಮಾಡ್ತಾ ಇಲ್ಲ. ನ್ಯಾಯಕ್ಕೋಸ್ಕರ ನಾವು ಫೋಟೋ ಇಟ್ಕೊಂಡು ಕೂತಿದ್ವಿ. ಅದು ಇಟ್ಕೊಂಡು ಕುತ್ಕೋಬಾರ್ದಂತ ಕಿತ್ಕೊಂಡ್ಬಂದು ಸ್ಟೇಷನ್ ಇಟ್ಕೊಂಡು ಅಮ್ಮನ ಕುಂಡ್ರಿಸ್ಕೊಂಡು ಇದು ಮಾಡ್ತಾ ಇದ್ದಾರೆ. ನಮ್ಮನ್ನ ಫೋಟೋ ಎತ್ತೋದಕ್ಕೆ ಬಿಟ್ಟಿಲ್ಲ. ನಿಮ್ಗೆ ಯಾರು ರೇಲ್ಸ್ ಕೊಟ್ರು? ಎತ್ತು ಫೋಟೋ. ಕೊರೋನಾ ಕೆಲಸಗಳನ್ನ ಮಾಡಕ್ಕೆ ನಾವು ಬೇಕು, ಆದ್ರೆ ನಾವು ಫೋಟೋ ಇಟ್ಕೊಳಕ್ ನಮ್ಗೆ ರೈಟ್ಸ್ ಇಲ್ವಾ ಸರ್? ನಾವು ಎಷ್ಟು ಕೆಲಸ ಮಾಡ್ತೀವಿ ಸರ್ ಒಳಗಡೆ? ಪೇಷಂಟ್ ಒಂದು ನಾವೇ ಸರ್ ಮಾಡೋದು. 1:30 ರಾತ್ರಿನಲ್ಲಿ ಲೇಡೀಸ್ ಅಂದಿರೋ ಬಂದು 1:30 ರಾತ್ರಿ ಕಿಟ್ ಹಾಕೊಂಡು ಪೇಷಂಟ್ ಹತ್ರ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಇರೋದು ಲೆಕ್ಕದಲ್ಲಿ ಸ್ವಚ್ಛತಾ ಅಂತ ಪ್ರತಿಯೊಂದು ಕೆಲಸ ಪೇಷಂಟ್ ಕೇರಿಂದ ಅವ್ರು ತಿಕ್ಕ ತೊಳೆಯೋದು, ಮಕ್ಕ ತೊಳೆಯೋದು, ಹುಚ್ಚೆ ಎತ್ತೋದು, ಕಕ್ಕಸ್ ಎತ್ತೋದು, ಅವರು ಕೂತು ತಿನ್ಸೋದ್ರಿಂದ ಮಾತ್ರ ಕೊಡೋದ್ರಿಂದ ನಾವು ಸರ್ ಮಾಡ್ತಾ ಇರೋದು. ಪರ್ಮನೆಂಟ್ ಎಂಪ್ಲಾಯ್ ಯಾರು ಏನು ಮಾಡ್ತಾ ಇಲ್ಲ. ನಾವು ನಾವೇನಾದ್ರೂ ಸ್ವಲ್ಪ ರಿಪೀಟ್ ಅವ್ರನ್ನ ಕೇಳಿದ್ರೆ ನಿಮ್ಗೆ ಗೌರ್ಮೆಂಟ್ ಎಂಪ್ಲಾಯ ನೀವು ಆದ್ರೆ ಮಾಡಿ ಏನಾದ್ರು ಹೋಗ್ತಾ ಇರ್ರಿ. ನೀವೆಲ್ಲ ಇವಾಗ ಮಾಡಿದ್ರೆ ಮಾಡ್ಬೇಕು. ನಿಮ್ಗೆ ಇವಾಗಲೇ ತೆಗೆದ್ರೆ ನೀವು ಹೋಗ್ತಾನೆ ಇರ್ಬೇಕು. ನೀವೆಲ್ಲ ಪರ್ಮನೆಂಟ್ ನೀವು ಮಾತಾಡ್ತಾರೆ. ಅವ್ರಿಗೆ ಏನು ಕೆಲಸ ನೀವೇ ಮಾಡ್ಬೇಕು. ಅವ್ರಿಗೆ ಏನು ಕೆಲಸ ಇರಂಗಿಲ್ಲ. ತಿಂಗಳ ಮೇಲೆ 20 ದಿವಸ ಆಯ್ತು ಸರ್ ನಾವು ರೋಡ್ ಬಂದು ಹೋಗ್ತಾರೆ. ಯಾರು ನಿಮ್ಗೆ ಏನು ಕಷ್ಟ ಏನಾಗಿದೆ ಅಂತ ಹೇಳ್ತಾ ಇಲ್ಲ. ಒಳಗಡೆ ಇರೋರ್ಗೆಲ್ಲ ಹೋಗಿ ಎದುರಿಸ್ತಾ ಇದ್ದಾರೆ. ಅವ್ರನ್ನ ಈಚೆ ತೆಗ್ದಾಕಿದ್ದೀರಿ. ನೀವು ಅವ್ರ ಪರವಾಗಿ ಹೋದ್ರೆ ನಿಮ್ಮನ್ನ ಕೆಲಸನ ತೆಗಿತೀರಿ, ನಿಮ್ಮನ್ನ ಕೆಲಸನ ತೆಗಿತೀನಿ. ವಾರ್ಡ್ ಅವ್ರಿಗೆ ಹೋಗಿ ಎಲ್ಲ ಪ್ರತಿಯೊಬ್ಬರಿಗೂ ಹೇಳಿ ಬರ್ತಾ ಇದ್ದಾರೆ. ಲೇಬರ್ ಆಫೀಸರ್ಗಳು ಯಾರು ಬಂದಿಲ್ಲ? ಅವರು ಯಾರು ಇಲ್ಲ ಸರ್, ಇವ್ರ ಕಡೆಯಿಂದ ಯಾರು ಬಂದಿಲ್ಲ ಸರ್. ಲೇಬರ್ ಆಫೀಸರ್ ಯಾರು ಬಂದಿಲ್ಲ. ಲೇಬರ್ ಕಮಿಷನ್ ಆಫೀಸಿಂದ ಅವ್ರ ಕಡೆಯಿಂದ ಮಾತಾಡಿದ್ದಾರೆ ಸರ್. ಅವ್ರ ಕಡೆಯಿಂದ ನಮ್ಗೆ ಅವರು ಮಾತಾಡಿದ್ದಾರೆ. ಅವರು ರೇಷನ್ ಎಲ್ಲ ಕೊಟ್ಟಿದ್ದಾರೆ. ನಾವು ಅಲ್ಲಿ ಹೋಗಿದ್ದೀವಿ. ಅವರು ಒಬ್ಬರು ಇವ್ರ ಕಡೆಯಿಂದ ಏನಿಲ್ಲ ಸರ್, ಯೂನಿಯನಿಂದ ಕೊಟ್ಟಿದ್ದಾರೆ. ಅವ್ರ ಕಡೆಯಿಂದ ಅವರು ಇವಾಗ ಮಾತಾಡ್ತೀವಿ. ಶಬಾಸಿನ್ ಸರ್ ಡಿಪಾರ್ಟ್ಮೆಂಟಿಂದ ಯಾರು ಬಂದಿಲ್ಲ. ಇಲ್ಲ ಸರ್, ಲೇಬರ್ ಇನ್ಸ್ಪೆಕ್ಟರ್ ಇಲ್ಲ ಸರ್, ಯಾರು ಬಂದಿಲ್ಲ ಸರ್. ಲೇಬರ್ ಆಫೀಸರ್ ಯಾರು ಇಲ್ಲ ಸರ್, ಯಾರು ಬಂದಿಲ್ಲ. ಒಂದು ನಿಮ್ಮ ಹತ್ರ ಏನು ಮಾತಾಡಲಿಲ್ಲ? ಇಲ್ಲ ಸರ್, ಏನು ಮಾತಾಡಿಲ್ಲ. ನಿಮ್ಮ ಕಷ್ಟ ಏನು ಸುಖ ಏನು ಕೊರೋನಾ ಟೈಮಲ್ಲಿ ಬೀದಿಗೆ ಆಗಿದ್ದು ನಾವೆಲ್ಲ ಹೋಗ್ಬೇಕು ಸರ್. ಎಲ್ಲ ಕೆಲಸ ಸಿಗುತ್ತೆ ನಮಗೆ. ನಾವೇನು ತಪ್ಪು ಮಾಡಿದೆ ಅಲ್ಲಿ ಕೂತ್ಕೊಂಡಿದ್ದೀವಲ್ಲ ಸರ್. ಕತ್ತಿದಾರ ಬತ್ತಿದಾರ ಕೇಳೋರು ಇಲ್ಲ ಸರ್. ನಮಗೆ ನಮ್ಮ ಕಷ್ಟ ಯಾರ ಹತ್ರ ಹೋದ್ರೆ ನಮಗೆ ಕ್ಲಿಯರ್ ಆಗುತ್ತೆ. ಬೇಕಂತ ಇಲ್ಲಿ ಕರ್ಕೊಂಡು ಬಂದು ಕೂತ್ಕೊತಾ ಇದ್ದಾರೆ ನಮ್ಮನ್ನ. ಏನೇನು ಹೆಚ್ಚು ಕಮ್ಮಿ ಆದ್ರೆ ಮಕ್ಕಳನ್ನ ಯಾರು ನೋಡ್ತಾರೆ ಮನೇಲೆ? ಇದು ಅದು ಸರ್ ಮಾತ್ಕೊಂಡ್ರೆ ನಿಮ್ಗೆ ಇವ್ರು ಅಧಿಕಾರ ಇಲ್ಲ ಅಂತ ಇವ್ರು ಇದು ಜಂಬದಾರ ಸರ್ ನಮ್ಮ ಹತ್ರ ಬಂದು ಇವತ್ತು ನೋಡಿ, ಇವತ್ತು ಸಾಯಂಕಾಲ ಬೆಳಗ್ಗೆ ಅಷ್ಟೊಂದು ನಾವು ಏನಾದರೂ ತಗೊಂಬಂದು ಕುಡ್ದು ಇಲ್ಲೇ ಸೂಸೈಡ್ ಮಾಡ್ಕೊಂಡು ಇಲ್ಲೇ ಸತ್ತೋಗ್ಬಿಟ್ಟು ಆಗ್ಬೇಕು ನಮ್ಗೆ. ಸಾಯೋದು ಇಲ್ಲ, ಹೆಸರುಗಳೆಲ್ಲ ಬರ್ದಿಟ್ಟು ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಸಾಯೋದು ರೆಡಿ ಆಗಿದ್ದೀವಿ ನಾವು. ಏನ್ ತಪ್ಪು ಮಾಡ್ಕೊಂಡ್ ಬಂದ್ರಿ ಇವರೆಲ್ಲ? ಏನಾದ್ರು ಮಾಡಿದ್ರ?
ಒಂಥರ ಕೇವಲವಾಗಿ ಮಾತಾಡ್ತಾರೆ ಅವ್ರು ಯಾರು ಬೀದಿನಲ್ಲಿ ಕರ್ಕೊಂಡು ಬಂದಿದಾರ ಬಿಟ್ಟು ನಮ್ಗೆ ಒಂಥರ ನಾಚಿಕೆ ಆಗುತ್ತೆ ಸರ್, ನಾವೆಲ್ಲ ತಲೆ ಬೆಕ್ಕು ಒಂದ್ಸಲ ಇಲ್ಲಾಂದ್ರೆ ಮಳೆ ಬಂದ್ರು ಎಲ್ಲರೂ ಆ ಕಡೆ ಬೆಕ್ಕು ಮೇಲೆ ಹೋಗ್ತಾರೆ ನಮಗೆ ಅವ್ರು ಒಂಥರ ಮಾತಾಡೋದಕ್ಕೆ ನಾವೆಲ್ಲ ಇವ್ರು ರಾಜು ಸರ್ ಏನ್ ಹೇಳ್ತಾರೆ, ನಮ್ಮ ಕಾನ್ಸ್ಟೇಬಲ್ಗಳೆಲ್ಲ ಮಾಡ್ತಾರಲ್ಲಮ್ಮ, ಎಷ್ಟೊತ್ತಿನ ಅವ್ರ ಮೈ ಮೇಲೆ ಯೂನಿಫಾರ್ಮ್ ಇದೆ ಅವ್ರು ಮಾಡ್ತಾರೆ, ನಮ್ಮ ಮೈ ಮೇಲೆ ಏನಿದೆ ನಾವು 10 ಗಂಟೆ ರಾತ್ರಿಗೆ ಹೋಗಕ್ಕೆ ಅವ್ರು ಹೇಳ್ದಂಗೆ ಟೈಮ್ ಮಾಡ್ಬೇಕಂತಾರೆ. ಯೂನಿಫಾರ್ಮ್ ಅಂತಾರ ಅವರು. ನಿಮ್ಗೆ ಏನ್ ಅದಕ್ಕೆ ರಾಜ್ಯಮ್ಮ, ನೀವು ಗೌರ್ಮೆಂಟ್ ಕೆಲಸದವ್ರು ಅಂತಾರ ಸರ್. ಅವ್ರು ಪೊಲೀಸ್ ಅವ್ರು ನೋಡಿದ್ರೆ 4 ಜನ ಎದ್ರಕೊಂತಾರೆ, ಅವ್ರು ಎಷ್ಟೊತ್ತಲ್ಲಿ ಬೇಕಾದ್ರೆ ಓಡಾಡೋ ರೇಲ್ಸ್ ಇದೆ. ನಮ್ಮನ್ನ ಹಂಗೆ ಅನ್ನೋದು. ಈ ಯೂನಿಫಾರ್ಮ್ ಇದು ಈ ಕೋಟ್ ಅಂತ ತೆಗೆದ್ಬಿಟ್ರೆ ನಾವೆಲ್ಲ ಹೋದ್ರೆ ಯಾರು ಏನ್ ಮಾಡ್ತಾರೋ ಎಲ್ಲಿ ನಾವೇನು ಹೋಗ್ತೀವೋ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಸ್ ಸ್ಟಾಪ್ ಹೋಗೋಷ್ಟು 10 ಗಂಟೆ ಸರ್. 10 ಗಂಟೆಗೆ ಯಾವ ಬಸ್ ಇದೆ ಸರ್ ನಮಗೆ? ಅಲ್ಲಿಂದ ನಡ್ಕೊಂಡು ನಾವು ಎಷ್ಟು ದೂರ ಅಂತ ಹೋಗೋದು? ನಾವು ಸೆಂಟ್ರಲ್ ಜೈಲಿಂದ ಇನ್ನೂ ಒಳಗಡೆ ಹೋಗೋದು. ನಾವು ಅಲ್ಲಿ ಅದ್ರ ಪಕ್ಕ ನಾವು ಕ್ವಾರ್ಟರ್ಸ್ ಇರೋದು, ಅಲ್ಲಿ ಹೋಗ್ಬೇಕು ನಾವು. ನಮ್ಗೆ ಯಾವ ಬಸ್ ಇದೆ, ಯಾವ ಆಟ ಇದೆ ಸರ್ ಅಷ್ಟೊತ್ತಿಗೆ? ನಮ್ಗೆ ಯಾವುದು ಇಲ್ಲ. ನಮಗೆ ಅಂದ್ರೆ ನಿಮ್ಮ ಪ್ರಾಬ್ಲಮ್ ಹೇಳಲೇಬೇಡಿ. ನೀವು ಯಾಕೆ ನಮ್ಮ ಪ್ರಾಬ್ಲಮ್ ನಮ್ಗೆ ಹೇಳ್ತೀರಾ? ನಾವು ಎಷ್ಟು ದುಡ್ಡುಗಳು ಹಾಕಿ ಮಿಷಿನ್ ತರಿಸಿದ್ವಿ ಗೊತ್ತಾ? ನಮಗೆ ಬೇಸ್ಟ್ ಇರ್ಬೇಕು. ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಮ್ಮ. ನಮ್ಗೆ ಅಷ್ಟೊತ್ತು 8 ಗಂಟೆ ತನಕ ನಾವು ಮಾಡ್ತೀವಿ ಅಡ್ಜಸ್ಟ್ ಮಾಡ್ತೀವಿ. ಇಲ್ಲ ಅದೆಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲ, ಕಂಪಲ್ಸರಿ ಎಲ್ಲರೂ ಇರಬೇಕು. ರಿಡೇರೇಜ್ ಆಫೀಸಲ್ಲಿ ಮಾತ್ರ ಒಂದು ರೂಲ್ಸ್, ನಾವು ಮಾಡ್ತೀವಿ. ಅಲ್ಲಿ ಮತ್ತೆ ಟೈಮಿಂಗ್ ಚೇಂಜ್ ಮಾಡಿದ್ರೆ ನಾವು ಫಸ್ಟ್ ಶಿಫ್ಟ್ ಮಾಡ್ತೀವಿ 7 ಗಂಟೆಯಿಂದ 2 ಗಂಟೆ ತನಕ ನಾವು ಮಾಡ್ತೀವಿ. ಸೆಕೆಂಡ್ ಶಿಫ್ಟಲ್ಲಿ 9 ಗಂಟೆ